ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕೋರ್ಟಲ್ಲಿ ಜಡ್ಜ್ ಅಪೋಸಿಷನ್ ಲಾಯರ್ ಯು ಮೇಕ್ ಪ್ರೊಸೀಡ್ ಅಂತಾರೆ. ಆಗ ಭಾರ್ಗವಿ ಮಹಾಸ್ವಾಮಿ ಹೆಣ್ಣು ಅನ್ನೋಳು ಹೇಗಿರಬೇಕು ಅಂತಾಳೆ. ಇದೆಲ್ಲ ಯಾವ ಅರ್ಥದಲ್ಲಿ ಕೇಳ್ತಿದ್ದೀರಾ ಅಂತಾರೆ ಜಡ್ಜ್. ಯಾಕೆ ಹೀಗೆ ಕೇಳ್ತಿದ್ದೀನಿ ಅಂದರೆ, ಒಂದು ಹೆಣ್ಣು ಹೀಗಿರಬೇಕು, ಇಂಥ ಬಟ್ಟೆನೇ ಹಾಕೋಬೇಕು, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ಮಾತ್ರ ಓಡಾಡಬೇಕು, ಇಂತಿಂಥ ಕೆಲಸಗಳನ್ನೇ ಮಾಡಬೇಕು, ಹೀಗೆ ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಇಂಥ ಕಟ್ಪಾಡುಗಳನ್ನು ನಮ್ಮ ಜನ ಮಾಡಿಟ್ಟಿರೋದು. ಇದ್ಯಾವುದು ನಮ್ಮ ಗೌರ್ಮೆಂಟ್ಸ್ ಮಾಡಿರೋ ರೂಲ್ಸ್ ಅಲ್ಲ. ಸಮಾಜದಲ್ಲಿ ಒಂದು 4 ಜನ ಈ ಥರ ಮಾತಾಡ್ತಿರ್ತಾರೆ. ಆ 4 ಜನ ಹೇಳಿರೋ ರೂಲ್ಸ್, ಒಂದು ಹೆಣ್ಣನ್ನು ಅತ್ಯಾಚಾರ ಮಾಡಿ ರಸ್ತೆ ಬದಿಲಿ ಎಸ್ತಿರ್ತಾರೆ. ಅಷ್ಟಾದರೂ ಇವರೇನು ಹೇಳ್ತಾರೆ, ಇಷ್ಟು ಹೊತ್ತಲ್ಲಿ ಇವಳು ಅಲ್ಲಿ ಹೋದ್ಲು ಅಂತ. ಆದರೆ ಅತ್ಯಾಚಾರ ಮಾಡಿರೋ ಆ ವ್ಯಕ್ತಿಯ ಕ್ರೂರತೆ ಬಗ್ಗೆ ನಮ್ಮ ಜನ ಯಾರೂ ಮಾತಾಡಲ್ಲ. ಈಗಲೂ ಅಷ್ಟೇ, ಸಂಧ್ಯಾ ಅತ್ಯಾಚಾರ ಆಗಿದೆ, ಆಕೆ ನೋವಲ್ಲಿ ನರಳಾಟದಲ್ಲಿ ಪ್ರಾಣನೇ ಹೋಗಿದೆ. ಹಾಗಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದ್ರೂ ಅವಳು ಯಾರದೋ ಜೊತೆ ಓಡೋಗಿರ್ಬೋದು ಅಂತ ನಮ್ಮ ಡಿಫೆನ್ಸ್ ಲಾಯರ್ ಹೇಳ್ತಾರೆ. ಕಟಕಟೆಯಲ್ಲಿ ನಿಂತಿರೋ ವಿಕ್ರಮ್ ಭೂಪತಿ ಅಲಿಯಾಸ್ ವಿಕ್ಕಿ, ಇವರು ಈ ಮೊದಲು ಸಂಧ್ಯಾ ಅನ್ನೋ ಹುಡುಗಿ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಇವನು ಕೊಟ್ಟ ಕಿರುಕುಳನ ಅವಳು ಎಲ್ಲರ ಎದುರುಗಡೆ ಬಹಿರಂಗಪಡಿಸಿದ್ಲು. ಆದರೆ ಒಂದೇ ಒಂದು ಆಕೆ ಮಾಡಿದ ಕೆಲಸ, ಒಂದರ ಇಂದಲೇ ಇವನು ಅವಳ ಮಾನ ಪ್ರಾಣ ಎರಡೂ ತೆಗೆದುಬಿಟ್ಟ ಅಂತಾಳೆ ಭಾರ್ಗವಿ. ಇದನ್ನು ವಿಕ್ರಮ್ ಮಾಡಿದ್ದಾನೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ ಅಂತಾರೆ ಜಡ್ಜ್. ಇದೇ ಯುವರ್ ಆನರ್ ಅಂತ ಸಾಕ್ಷಿನ ಕೊಡ್ತಾಳೆ ಭಾರ್ಗವಿ. ಈಚೆ ಸಾಕ್ಷಿ ಸೋಫಾ ಮೇಲೆ ಕೂತಿರ್ತಾಳೆ. ಆಗ ಸಿತಾರ ಬಂದು ಬೃಂದ ಅಂತ ಕೂಗ್ತಾರೆ. ಸಿತಾರ ಅವರೇ, ವಾಟ್ ಈಸ್ ಸರ್ಪ್ರೈಸ್, ಹೇಗಿದ್ದೀರಾ, ಬನ್ನಿ ಕೂತ್ಕೊಳ್ಳಿ ಅಂತಾಳೆ ಸಾಕ್ಷಿ. ಎಲ್ಲಿ ಬೃಂದ ಅಂತಾರೆ ಸಿತಾರ. ಬೃಂದಾನ, ಯಾಕೆ, ಬನ್ನಿ ನೀವು ಕೂತ್ಕೊಳ್ಳಿ, ಈಗ ಹೇಳಿ ಏನು ವಿಷಯ ಬಂದಿದ್ದು ಅಂತಾಳೆ ಸಾಕ್ಷಿ. ಫೋನ್ ಮಾಡಿ ಅರ್ಜೆಂಟಾಗಿ ಬನ್ನಿ ಅಂತ ಹೇಳಿದ್ಲು, ಯಾಕೆ ಅಂತಲೂ ಹೇಳಿಲ್ಲ. ಇವತ್ತು ಕೋರ್ಟಲ್ಲಿ ನನ್ನ ಮಗನ ಭವಿಷ್ಯ ನಿರ್ಧಾರ ಆಗುತ್ತೆ. ಸಾಕ್ಷಿ, ಅಲ್ಲ ಅಕ್ಕ ತಂಗಿ ಏನೂ ಹುಡುಗಾಟ ಆಡ್ತಿದ್ದಾರೆ, ಎಲ್ಲಿ ಅವಳು ಅಂತಾರೆ ಸಿತಾರ. ಬೃಂದ ಬಗ್ಗೆ ಫುಲ್ ಯಾಕೋ ಗರಂ ಆಗಿದ್ದಾರೆ. ಅವಳು ಬಂದ ತಕ್ಷಣ ಇವ್ರ ಕೈಯಲ್ಲಿ ಮಂಗಳಾರತಿ ಗ್ಯಾರಂಟಿ ಅಂತ ಸಾಕ್ಷಿ ಯೋಚನೆ ಮಾಡ್ತಾಳೆ. ಆಗ ಬೃಂದ ಮನೆಯೊಳಗೆ ಬರ್ತಾಳೆ. ಹಾಂ, ಇಲ್ಲೇ ಬಂದ್ಲು ನೋಡಿ ಅಂತ ಬೃಂದ, ಏನೋ ಬರೋಕೆ ಹೇಳಿದ್ಯಂತಲ್ಲ, ಅದೇನು ನೋಡು ಅಂತಾಳೆ ಸಾಕ್ಷಿ. ಆಂಟಿ 1 ನಿಮಿಷ, ಬ್ಯಾಗ್ ಇಟ್ಟು ಬರ್ತೀನಿ ಅಂತಾಳೆ ಬೃಂದ. ಬರುವಾಗ ಹಾಗೆ ಜ್ಯೂಸ್ ತೊಗೊಂಡು ಬಾ ಅಂತಾಳೆ ಸಾಕ್ಷಿ. ಹ್ಞೂ ಅಂತ ಬೃಂದ ಹೋಗ್ತಾಳೆ. ಸಿತಾರ ಅವರೇ, ಅದೇನು ಅಂತ ಸರಿಯಾಗಿ ವಿಚಾರಿಸಿ, ಇನ್ನೊಂದ್ಸಲ ಅವಳು ಈ ಥರ ತಲೆಹರಟೆ ಮಾಡಬಾರ್ದು, ಹಾಗೆ ವಾರ್ನಿಂಗ್ ಮಾಡಿ ಅಂತ ಸಾಕ್ಷಿ ಅಲ್ಲಿಂದ ಹೋಗ್ತಾಳೆ. ಆಗ ಬೃಂದ ಬಂದು, ಆಂಟಿ ಐ ಹ್ಯಾವ್ 2 ಆಪ್ಷನ್ಸ್ ಫಾರ್ ಯು, ಜ್ಯೂಸ್ ಬೇಕಾ ಅಥವಾ ನಿಮ್ಮ ಮಗ ವಿಕ್ಕಿ ಜೈಲಿಂದ ಹೊರಗೆ ಬರಬೇಕಾ? ವಿಕ್ಕಿನ ಹೊರಗೆ ತರೋದಕ್ಕೆ ಪ್ರೂಫು ಎವಿಡೆನ್ಸ್ ಯಾವುದೂ ಇಲ್ಲದೆ ತುಂಬ ಒದ್ದಾಡ್ತಿದ್ದಾರೆ, ಆದರೆ ಅವನನ್ನು ಹೊರಗೆ ತರಿಸೋ ಪ್ರೂಫು ಎವಿಡೆನ್ಸ್ ನನಗೆ ಸಿಕ್ಕಿದೆ ಅಂತಾಳೆ ಬೃಂದ. ಅತಿಯಾಯಿತು ಬೃಂದ, ಈ ಮೊದಲು ಅವನಿಗೆ ಮದುವೆ ಮಾಡಿಸ್ತೀನಿ ಅಂತ ನಂಬಿಸಿದೆ. ಹೇಗೋ ಭಾರ್ಗವಿ ನಿನ್ನ ತಂಗಿ, ಅವಳನ್ನು ಸಂಭಾಳಿಸ್ತೀಯಾ ಅಂದ್ಕೊಂಡು ನಾವು ನಿನ್ನ ಮಾತನ್ನು ನಂಬಿ ಮೋಸನೂ ಹೋದ್ವಿ. ಈಗ ಕಾಪಾಡ್ತೀನಿ ಅಂತ ನಾಟಕ ಬೇರೆ ಆಡ್ತಿದ್ಯಾ ಅಂತಾರೆ ಸಿತಾರ. ಆಂಟಿ, ಆ ಭಾರ್ಗವಿ ನಾನು ಒಂದೇ ಅಲ್ಲ, ನಾನು ನಿಜನೇ ಹೇಳ್ತಿರೋದು, ಓಕೆ? ನನ್ನ ಮಾತಿನಿಂದ ನಿಮಗೆ ನಂಬಿಕೆ ಬರ್ತಿಲ್ಲ, ನನ್ನ ಹತ್ರ ಇರೋ ಪ್ರೂಫ್ನ ನಿಮಗೆ ತೋರಿಸ್ತೀನಿ, ಆಗ ನೀವು ನಂಬಬೇಕಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡಿ ಅಂತ ಫೋನಲ್ಲಿರೋ ಎವಿಡೆನ್ಸ್ನ ತೋರಿಸ್ತಾಳೆ ಬೃಂದ. ಸಿತಾರ ಅದನ್ನು ನೋಡ್ತಾರೆ. ಈಗ ಮಾತಾಡೋಣ, ನನ್ನಿಂದ ಸಹಾಯ ಆಗುತ್ತೆ ಅಂತ ನಂಬ್ತೀರಾ ಅಂತಾಳೆ ಬೃಂದ. ಹ್ಞೂ ಅಂತ ತಲೆ ಅಲ್ಲಾಡಿಸ್ತಾರೆ ಸಿತಾರ. ಈಚೆ ಭಾರ್ಗವಿ ಮಹಾಸ್ವಾಮಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಆಗಸ್ಟ್ 19 ಬೆಳಿಗ್ಗೆನ ಜಾವ ಸುಮಾರು 1 ಗಂಟೆಯಿಂದ 3 ಗಂಟೆಯ ಆಸುಪಾಸಿನಲ್ಲಿ ಸಂಧ್ಯಾ ಮೇಲೆ ಬಲಾತ್ಕಾರ ನಡೆದಿದೆ. ಸಂಧ್ಯಾಳ ಶವ ಸಿಕ್ಕ ಜಾಗದಿಂದ ಸರಿಸುಮಾರು 300 ಮೀಟರ್ ದೂರದಲ್ಲಿ ಒಂದು ಪಾಳು ಬಿದ್ದಿರೋ ಬಂಗಲೆ ಇದೆ. ಅಲ್ಲಿ ಬೆಳಗಿನ ಜಾವ ಇದೇ ವಿಕ್ಕಿ ಅವಳ ಮೇಲೆ ಬಲಾತ್ಕಾರ ಮಾಡಿದ್ದಾನೆ. ನಂತರ ಅವಳನ್ನು ಚಾಕುವಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ. ಹಳೆ FIR ಕಾಪಿ ಹಾಗೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಹೊಸದಾಗಿ ತನಿಖೆ ನಡೆಸಿದ್ದಾರೆ. ಅಲ್ಲಿ ಸಿಕ್ಕಿರೋ ಇನ್ನಷ್ಟು ಸಾಕ್ಷಿಗಳು ಸೇರಿರೋ FIR ಕಾಪಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ತನಿಖೆ ಮಾಡುವಾಗ ಇನ್ನಷ್ಟು ಸಾಕ್ಷಿಗಳು ಸಿಕ್ಕಿದೆ ಅಂತ ನಾನು ಹೇಳಿದ್ನಲ್ಲ. ಕೊಲೆಯಾದ ಸ್ಥಳದಲ್ಲಿ ಒಂದು ಸಿಮ್ ಕಾರ್ಡ್ ಸಿಕ್ಕಿದೆ. ಅದೇ ಸ್ಥಳದಲ್ಲಿ ಒಬ್ಬರ ಎಡಗಾಲಿನ ಶೂ ಸಿಕ್ಕಿದೆ. ಅದು ಯಾರದು ಅಂತ ಪತ್ತೆ ಮಾಡುವಾಗ ಗೊತ್ತಾಗಿದ್ದೆ ಅವೆರಡು ಈ ವಿಕ್ರಮ್ ಭೂಪತಿಗೆ ಸೇರಿದ್ದು ಅಂತ. ಅಷ್ಟೇ ಅಲ್ಲ, ಅತ್ಯಾಚಾರ ಆದ ಜಾಗದಲ್ಲಿ, ಕೊಲೆಯಾದ ಜಾಗದಲ್ಲಿ ಈ ವಿಕ್ಕಿ ಫಿಂಗರ್ ಪ್ರಿಂಟ್ಸ್ ಸಿಕ್ಕಿದೆ. ನಮ್ಮ ಡಿಫೆನ್ಸ್ ಲಾಯರ್ JP ವಿಕ್ಕಿ ಮನೆಯಲ್ಲಿದ್ದ ಮೊಬೈಲ್ ಸಿಗ್ನಲನ್ನು ತೋರಿಸಿದ್ದಾರೆ. ಹಾಗೆ ತೋರಿಸಿ ಆರೋಪನ ಸುಲಭವಾಗಿ ಮುಚ್ಚಿ ಹಾಕಿಬಿಡಬಹುದು ಅನ್ನೋದು ಅವ್ರ ಯೋಚನೆ ಆಗಿರ್ಬೋದು. ಆದರೆ ಪೊಲೀಸ್ ತನಿಖೆಯಲ್ಲಿ ವಿಕ್ಕಿಯವರ ಇನ್ನೊಂದು ಸಿಮ್ ಕಾರ್ಡ್ ಸಿಕ್ಕಿದೆ. ಅದು ಅಲ್ಲಿ ಅತ್ಯಾಚಾರ ಆದ ಜಾಗದಲ್ಲಿ ವರಾನರ್. ಹೀಗಾಗ್ಬೋದು ಅಂತ ವಿಕ್ಕಿ ಮೊದಲೇ ಯೋಚನೆ ಮಾಡಿದ್ರೇನೋ, ಅದಕ್ಕೆ ಮೊಬೈಲನ್ನು ಮನೇಲಿ ಬಿಟ್ಟು ಹೋಗಿದ್ರು ಏನೋ. ಆಫಿಷಿಯಲ್ ಮೊಬೈಲನ್ನು ಮನೇಲಿ ಬಿಟ್ಟು ಅನ್ಅಫಿಷಿಯಲ್ ಮೊಬೈಲ್ನ ತಗೊಂಡು ಹೋಗಿದ್ದಾರೆ ಅಂತಾಳೆ ಭಾರ್ಗವಿ. ಅಬ್ಜೆಕ್ಷನ್ ಯುವರ್ ಆನರ್, ಹೀಗೆ ಊಹಾಪೋಹಗಳ ಮಾತುಗಳಿಂದ ತಪ್ಪು ಸಾಬೀತಾಗಲ್ಲ ಅಂತ ಅಪೋಸಿಷನ್ ಲಾಯರ್ ಭಾರ್ಗವಿಯವರಿಗೆ ಗೊತ್ತಿಲ್ಲ ಅಂತಾರೆ JP. ಅಬ್ಜೆಕ್ಷನ್ ಅವರು ಕೂತ್ಕೊಳ್ಳಿ ಅಂತಾರೆ ಜಡ್ಜ್. ಈಗಾಗಲೇ JP ಸರ್ ವಿಡಿಯೋ
ಎರಡು ತುಣುಕನ್ನು ತೋರಿಸಿದ್ದಾರೆ. ಅದಕ್ಕಿಂತ ಮುಂಚೆ ಇರೋ ವಿಡಿಯೋ ತುಣುಕನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ ಅಂತ ಪೆನ್ ಡ್ರೈವನ್ನು ಕೊಡ್ತಾಳೆ ಭಾರ್ಗವಿ. ಆಗ ಜೆ ಪಿ ಶಾಕ್ನಿಂದ ಅಸಿಸ್ಟೆಂಟ್ ಮುಖ ನೋಡ್ತಾರೆ. ನನಗೆ ಗೊತ್ತಿಲ್ಲ ಸರ್ ಅಂತಾನೆ ಅವನು. ಆಗ ಜಡ್ಜ್ ವಿಡಿಯೋನ ನೋಡ್ತಿರುವಾಗ ಅಬ್ಜೆಕ್ಷನ್ ಇವರ ಆನರ್, ಯಾವುದೋ ಒಂದು ಹುಡುಗಿ ಸಂಧ್ಯಾ ಜೊತೆ ಇದ್ಲು ಅಂದ ಮಾತ್ರಕ್ಕೆ ವಿಕ್ಕಿನ ಕೊಲೆಗಾರ ಅಂತ ಹೇಳೋಕ್ಕಾಗಲ್ಲ ಯುವರ್ ಆನರ್ ಅಂತಾರೆ ಜೆ ಪಿ. ಅಲ್ಲ ಸರ್, ಇದಕ್ಕೂ ಮುಂಚೆ ಅದೇ ಅನಾಮಿಕನ್ನು ತೋರಿಸಿ ಅವಳಿಗೆ ಕೊಲೆಗಾರ್ತಿ ಅನ್ನೋ ಪಟ್ಟ ಕಟ್ಟಿದ್ರಲ್ಲ ಸರ್. ಫಾರ್ಮ್ ಹೌಸಿಂದ ಹೊರಗಡೆ ಬಂದಿದ್ದ ವಿಕ್ಕಿ ಸಂಧ್ಯಾಳನ್ನು ಕಿಡ್ನಾಪ್ ಮಾಡ್ದ. ಬೆಂಗಳೂರಿನ ಹೊರವಲಯದಲ್ಲಿರೋ ಆ ಪಾಳು ಬಂಗಲೆಗೆ ಇವನು ಅವಳನ್ನು ಕರ್ಕೊಂಡು ಹೋದ. ಅವಳನ್ನು ಅತ್ಯಾಚಾರ ಮಾಡ್ದ. ಅಲ್ಲಿಂದ 300 ಮೀಟರ್ ದೂರದಲ್ಲಿ ಅವಳ ದೇಹನ ಬಿಸಾಕ್ದ. ಅವಳ ದೇಹನ ಎಸ್ಕೇಪ್ ಆಗಿದ್ದಾನೆ ಅಂತಾಳೆ ಭಾರ್ಗವಿ. ಇಲ್ಲ ಯುವರ್ ಆನರ್, ನಾನೇನು ಮಾಡಿಲ್ಲ, ನಾನು ಅವಳಿಗೇನೂ ಮಾಡಿಲ್ಲ, ನಾನು ನಿಜವಾಗ್ಲೂ ಕೊಲೆ ಮಾಡಿಲ್ಲ ಯುವರ್ ಆನರ್ ಅಂತ ವಿಕ್ಕಿ ಕೂಗ್ತಾನೆ. ನಮ್ಮ ಭಾರ್ಗವಿ ಎಷ್ಟು ಚೆನ್ನಾಗಿ ಪಾಯಿಂಟ್ಸ್ ಆಗ್ತಿದ್ದಾಳಲ್ವಾ ಅಳಿ ಅಂದರೆ, ಇದರಿಂದಲೇ ಗೊತ್ತಾಗುತ್ತೆ ನೀವು ಎಷ್ಟು ಚೆನ್ನಾಗಿ ಅವಳಿಗೆ ಸಪೋರ್ಟ್ ಮಾಡ್ತಿದ್ರಿ ಅವಳನ್ನು ಅಂತ. ಆ ಜೆ ಪಿನ ನೋಡಿ ಒಳ್ಳೆ ಕರೆಂಟ್ ಶಾಕ್ ಹೊಡೆದವನ ಥರ ಕೂತಿದ್ದಾನೆ. ಇಷ್ಟು ವರ್ಷದಲ್ಲಿ ಇವನನ್ನು ಸೋಲ್ಸೋರೇ ಇಲ್ಲ ಅಂತ ಬೀಗ್ತಿದ್ದ. ಈಗ ನಮ್ಮ ಭಾರ್ಗವಿ ಹಾಕ್ತಾ ಇದ್ದಾಳಲ್ಲ ಪಾಯಿಂಟ್ಸು, ಕೊಡ್ತಾ ಇದ್ದಾಳಲ್ಲ ಸಾಕ್ಷಿ, ಇದನ್ನು ನೋಡಿಬಿಟ್ಟು ಮತ್ತೆ ಅವನಿಗೆ ಮಾತೆ ಬರ್ತಿಲ್ಲ, ನೋಡ್ತಾ ಇರಿ ಹೇಳಿ ಅಂದರೆ ನಾವಿಬ್ಬರು ಹೆಮ್ಮೆ ಪಡಬೇಕು. ಹಾಗೆ ಈ ಕೇಸನ್ನು ಗೆದ್ದು ತೋರಿಸ್ತಾಳೆ ನಮ್ಮ ಭಾರ್ಗವಿ ಅಂತಾರೆ ರವಿ. ಭಾರ್ಗವಿ ಕೊಡ್ತಾ ಇರೋ ಸಾಕ್ಷಿಯಲ್ಲಿ ಯಾವುದೇ ಸುಳ್ಳಿದೆ ಅನ್ನಿಸ್ತಿಲ್ಲ. ಎಲ್ಲ ಪಾಯಿಂಟ್ಸ್ಗಳು ಸ್ಟ್ರಾಂಗ್ ಆಗೇ ಇದೆ. ಈಗಿರೋ ಒಂದೇ ಒಂದು ಅನುಮಾನ ಅಂದರೆ ಕುಡ್ದು ಮತ್ತಲ್ಲಿರೋ ವಿಕ್ಕಿಗೆ ಸಂಧ್ಯಾನ ಸಾಯಿಸೋ ತ್ರಾಣ ಇತ್ತ ಅನ್ನೋದು. ಕುಡ್ದು ಮತ್ತಲ್ಲಿ ಏನಾಗಿದೆ ಅನ್ನೋದು ಅವನಿಗೂ ನೆನಪಿಲ್ಲ ಅನಿಸುತ್ತೆ. ಅದನ್ನೇ ಬಳಸ್ಕೊಂಡು ಆ ಅನಾಮಿಕ ಭಾರ್ಗವಿನ ನಂಬಿಸ್ತಿದ್ದಾಳ ಅಥವಾ ವಿಕ್ಕಿನೇ ನಿಜವಾದ ಕೊಲೆಗಾರನ ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ. ಮಹಾಸ್ವಾಮಿ, ಆ ವಿಡಿಯೋದಲ್ಲಿ ಆ ಅನಾಮಿಕ ಹುಡುಗಿ ಮುಖನೇ ಕಾಣಿಸ್ತಿಲ್ಲ. ಮೊದಲು ಅವಳು ಯಾರು ಅಂತ ತನಿಖೆ ಆಗಬೇಕು, ಆಮೇಲೆ ಭಾರ್ಗವಿ ಹೇಳ್ತಾ ಇರೋದು ಸುಳ್ಳು ಅಂತ ಸಾಬೀತಾಗುತ್ತೆ ಅಂತಾರೆ ಜೆ ಪಿ. ಅದರ ಅವಶ್ಯಕತೆ ಇಲ್ಲ ಮೈಲಾರ್ಡ್. ಆ ಅನಾಮಿಕ ಅನ್ನೋ ಹುಡುಗಿ ಇಲ್ಲಿಗೆ ಬಂದಿದ್ದಾಳೆ. ನೀವು ಪರ್ಮಿಷನ್ ಕೊಟ್ಟರೆ ಅವಳನ್ನು ಕೋರ್ಟ್ಗೆ ಹಾಜರುಪಡಿಸ್ತೀನಿ ಅಂತಾಳೆ ಭಾರ್ಗವಿ. ಪರ್ಮಿಷನ್ ಗ್ರ್ಯಾಂಟೆಡ್ ಅಂತಾರೆ ಜಡ್ಜ್. ಸ್ಫಟಿಕ 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 ಅಂತ ಕರೀತಾರೆ. ಆಗ ಅನಾಮಿಕ ಕೋರ್ಟ್ ಒಳಗೆ ಎಂಟ್ರಿ ಕೊಡ್ತಾಳೆ. ಎಲ್ಲರೂ ಅವಳನ್ನೇ ಶಾಕ್ನಿಂದ ನೋಡ್ತಿರ್ತಾರೆ. ಮುಖಕ್ಕೆ ವೇಲನ್ನು ಕವರ್ ಮಾಡಿರ್ತಾಳೆ. ಬರೀ ಕಣ್ಣು ಹಣೆ ಮಾತ್ರ ಕಾಣಿಸ್ತಾ ಇರುತ್ತೆ. ಕಟಕಟಕ್ಕೆ ಬಂದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾಳೆ. ಭಾರ್ಗವಿ ಮುಖಕ್ಕೆ ಹಾಕಿರೋ ವೇಲನ್ನು ತೆಗೆಯೋಕೆ ಹೇಳ್ತಾಳೆ. ಆಗ ಅವಳು ಅದನ್ನು ತೆಗಿತಾಳೆ. ವಿಕ್ಕಿಗ ಅನಾಮಿಕನ ನೋಡಿ ಶಾಕ್ನಿಂದ ಇವಳಿನ್ನೂ ಬದುಕಿದಾಳ ಅಂದರೆ ಇಷ್ಟು ದಿನ ಆಟ ಆಡಿಸಿದ ಅನಾಮಿಕ ಇವಳೇನಾ ಅಂತ ಯೋಚನೆ ಮಾಡ್ತಾನೆ. ಆಗ ಸ್ಫಟಿಕ ಭಗವದ್ಗೀತೆನ ಮುಟ್ಟಿ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ. ನನ್ನ ಹೆಸರು ಸ್ಫಟಿಕ ಅಂತ. ನಾನು ಕೂಡ ಸಂಧ್ಯಾ ಹಾಗೆ ವಿಕ್ಕಿಯಿಂದ ಲೈಂಗಿಕ ಕಿರುಕುಳಕ್ಕೆ ಒಳಗಾದವಳು ಅಂತಾಳೆ. ವಾಟ್ ಅಂತಾರೆ ಜೆ ಪಿ. ಅವನಿಂದ ನಾನು ತುಂಬ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಗೆ ಒಳಗಾಗಿದ್ದೀನಿ. ಅವತ್ತು ರಾತ್ರಿ ಎಲ್ಲನೂ ಮಾತಾಡಿ ಸಾರ್ಟ್ಔಟ್ ಮಾಡ್ಕೋಬೇಕು ಅಂತ ವಿಕ್ಕಿ ಅವ್ರ ಫಾರ್ಮ್ ಹೌಸ್ ಕಡೆನೇ ಬರ್ತಿದ್ದೆ ಅಂತಾಳೆ ಸ್ಫಟಿಕ. ಯಾವತ್ತು ರಾತ್ರಿ ಡೇಟ್ ಏನಾದರೂ ಹೇಳ್ಬೋದಾ ಅಂತಾಳೆ ಭಾರ್ಗವಿ. ಆಗಸ್ಟ್ 18 ಅಂತಾಳೆ ಸ್ಫಟಿಕ. ಸಮಯ ಎಷ್ಟಿರ್ಬೋದು ಅಂತಾಳೆ ಭಾರ್ಗವಿ. ರಾತ್ರಿ 11:15 ಇರಬಹುದು ಅಂತಾಳೆ ಸ್ಫಟಿಕ. ಸರಿ, ಮುಂದುವರಿಸಿ ಅಂತಾಳೆ ಭಾರ್ಗವಿ. ಅಷ್ಟರಲ್ಲಿ ಸಂಧ್ಯಾ ತುಂಬ ಭಯದಿಂದ ಓಡಿ ಬರ್ತಿರೋದು ಕಾಣಿಸ್ತು. ಅವಳನ್ನು ಕಾಪಾಡಿದಾಗ ಅಲ್ಲೇ ಇದ್ದಿದ್ದ ಆ ವಿಕ್ಕಿ ನೀಚತನ ಗೊತ್ತಾಯಿತು. ಅಷ್ಟರಲ್ಲಿ ವಿಕ್ಕಿ ಬಂದ. ಅವಳನ್ನು ಬಿಟ್ಟು ಹೋಗುವಂತ ಹೆದರಿಸಿದ. ರಾಡ್ ಎತ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡೋಕ್ಕೂ ಬಂದ. ತಪ್ಪಿಸ್ಕೊಳ್ಳೋ ಜಂಜಾಟದಲ್ಲಿ ಮತ್ತೆ ನನ್ನ ತಲೆಗೆ ಬಲವಾಗಿ ಹೊಡೆದ. ಹಾಗೆ ಸಂಧ್ಯಾನ ಓಡಿಸ್ಕೊಂಡು ಹೋದ. ಅದಾದ ನಂತರ ಪ್ರಜ್ಞೆ ಬಂತು. ಆದರೆ ಅಲ್ಲಿ ಈ ವಿಕ್ಕಿ ಆಗಲಿ ಸಂಧ್ಯಾ ಆಗಲಿ ಇರಲಿಲ್ಲ. ವಿಕ್ಕಿ ನನ್ನ ಕೈಗೂ ಸಿಗಲಿಲ್ಲ. ಅದಾದ ನಂತರ ಸಂಧ್ಯಾ ಸಾವಿನ ಸುದ್ದಿ ಕೇಳಿ ಶಾಕ್ ಆಯಿತು ಅಂತಾಳೆ ಸ್ಫಟಿಕ. ಅದಾದ ನಂತರ ಅಂದರೆ ಆಗಸ್ಟ್ 19 ಬೆಳಿಗ್ಗೆ ಅಲ್ವಾ ಅಂತಾಳೆ ಭಾರ್ಗವಿ. ಹೌದು ಮೇಡಮ್. ರಾತ್ರಿ ನಾನು ಕಾಪಾಡಬೇಕು ಅಂತ ಹೋರಾಡಿದ ಹುಡುಗಿ ಬೆಳಿಗ್ಗೆ ಎದ್ದು ನ್ಯೂಸ್ ನೋಡಿದಾಗ ಇಲ್ಲ ಅನ್ನೋದು ಗೊತ್ತಾಗಿ ಮೈ ನಡುಗ್ತಿತ್ತು ಅಂತಾಳೆ ಸ್ಫಟಿಕ. ಇದನ್ನು ಅವತ್ತೇ ಯಾಕೆ ಹೇಳಲಿಲ್ಲ ನೀವು? ವಿಷಯ ಗೊತ್ತಾದ ಮೇಲೆ ಪೊಲೀಸರಿಗೆ ಹೇಳ್ಬೋದಾಗಿತ್ತಲ್ವಾ ಅಂತಾಳೆ ಭಾರ್ಗವಿ. ಇದಕ್ಕೆಲ್ಲ ವಿಕ್ಕಿನೇ ಕಾರಣ ಅಂತ ಗೊತ್ತಾಗಿರೋದ್ರಿಂದ ಭಯದಲ್ಲಿ ಸುಮ್ಮನಾಗ್ಬಿಟ್ಟೆ. ಆದರೆ ಆಮೇಲೆ ನನ್ನ ಮನಸ್ಸು ತಡಿಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದ್ಬಿಟ್ಟು ಹೇಳಿದೆ ಅಂತಾಳೆ ಸ್ಫಟಿಕ. ಮೈ ಲಾರ್ಡ್, ಸ್ಫಟಿಕ ಅವರು ಈ ಘಟನೆಯನ್ನು ಪ್ರತ್ಯಕ್ಷವಾಗಿ ನೋಡಿರೋ ಜೀವಂತ ಸಾಕ್ಷಿ ಆಗಿರೋದು ಇಷ್ಟೇ ಮಹಾಸ್ವಾಮಿ. ಫಾರ್ಮ್ ಹೌಸಿಂದ ವಿಕ್ಕಿ ಹೊರಗಡೆ ಬಂದು ಸ್ಫಟಿಕ ಮೇಲೆ ಹಲ್ಲೆ ಮಾಡಿದ್ದಾನೆ. ಅದಾದ ನಂತರ ಸಂಧ್ಯಾನ ಅಲ್ಲಿಂದ ಕಿಡ್ನಾಪ್ ಮಾಡಿ ಅವಳನ್ನು ಅತ್ಯಾಚಾರ ಮಾಡಿದ್ದಾನೆ ಅಂತಾಳೆ ಭಾರ್ಗವಿ. ನಾನೇನೂ ಮಾಡಿಲ್ಲ ಮಹಾಸ್ವಾಮಿ, ನನ್ನ ನಂಬಿ ಅಂತಾನೆ ವಿಕ್ಕಿ. ಆರ್ಡರ್ ಆರ್ಡರ್ ಅಂತಾರೆ ಜಡ್ಜ್. ಜೆ ಪಿ ತಲೆ ಕೆಳಗೆ ಹಾಕ್ತಾರೆ. ಇಂಥ ಮೃಗಗಳು ಸಮಾಜದಲ್ಲಿ ತಿರುಗಾಡಿಕೊಂಡು ಇರೋದಕ್ಕೆ ಅರ್ಹರೇ ಅಲ್ಲ. ಅದಕ್ಕೆ BNS ಸೆಕ್ಷನ್ 62 ಮತ್ತು 65 ಅಡಿಯಲ್ಲಿ ಅತ್ಯಾಚಾರ ಮತ್ತು ಕೊಲೆಗಾಗಿ ವಿಕ್ಕಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಅಂತ ಕೇಳ್ಕೊತಿದ್ದೀನಿ. ದಟ್ಸ್ ಆಲ್ ಯುವರ್ ಆನರ್ ಅಂತ ಭಾರ್ಗವಿ ಕೂತ್ಕೋತಾಳೆ. ಅರ್ಜುನ್ ಶಾಕ್ನಿಂದ ನೋಡಿದರೆ ಜೆ ಪಿ ಟೆನ್ಷನಲ್ಲಿ ಒದ್ದಾಡ್ತಾರೆ. ವಾದ ವಿವಾದಗಳನ್ನು ಕೇಳಿದ ನಂತರ ಸಾಕ್ಷಿಗಳನ್ನು ಪರಿಶೀಲಿಸಿದ ನಂತರ ಈ ಕೇಸಲ್ಲಿ ಇನ್ನೂ ಹೆಚ್ಚಿನ ತನಿಖೆ ಆಗಬೇಕಾಗಿದೆ. ಹಾಗಾಗಿ ವಿಕ್ರಮ್ ಭೂಪತಿಯನ್ನು ನ್ಯಾಯಾಂಗ ಬಂಧನದಲ್ಲಿ ಇಡಬೇಕು ಅಂತ ಕೋರ್ಟ್ ಆದೇಶಿಸುತ್ತದೆ ಅಂತಾರೆ ಜಡ್ಜ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.